ನಡಿ ಹೋಗೋಣ. ಇದೇನೇ ನೀಯ ಮನೆನ ಕೊಟ್ಟಿರೋದು ಸಾವುಕಾರ ಇವಳಿಗಿರಕ್ಕೆ ಅಂತ ಹೇಳ್ಬಿಟ್ಟು ಈ ಮನೆಯ ಕೊಟ್ಟವಳೆ. ಅದಕ್ಕೆ ನೀ ಅವಳು ಅಯ್ಯೋ ಹಳೆ ಮನೆಗೆ ಇರಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ ತಗೊಂತಿರೋದು. ಕರಿಲ್ಲ ಒಂದ್ಕಿತ ಇರು ಕರಿತೀನಿ. ಶಾರದಾ ಶಾರದಾ ಇಲ್ಲೇನಿ ಇಲ್ಗೂ ಸಾವುಕಾರನ್ ಕರ್ಸ್ಕೊಂಡು ಇವ್ರ ಮನೆಗೆ ಹೋಗ್ಳಲ್ಲೇ. ಥೂ ನಾವು ಈ ಟೈಮಾಗಿ ಬರಬಾರ್ದಾಗಿತ್ತು ಕಣ್ಲೆ. ಸುಮ್ಮನೆ ಎಲ್ಲ ಎಡವಟ್ಟಾಯಿತು. ಸುಮ್ಮನೆ ಯಾಕನ ಬಂದು ಅನ್ನಿಸ್ತೈತೆ. ವಾಪಸ್ಸನ ಹೋಗ್ಬಿಡೋನೇನೆ. ಸರಿ ಶಾರದಾ ನನಗೆ ಕೆಲಸ ಐತೆ ನಾನು ಹೋಯ್ತೀನಿ. ಏನು ಏನು ನಮ್ಮಂತಾಗ ಬಂದಿದ್ದು? ಹಾಂ ಅದು 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 ಅವಣ್ಣ ಹುಡಿಕೊಂಡು ಬಂದ್ವಿ. ನನ್ನ ಗಂಡು ನೀನು ಯಾಕೆ ಹುಡಿಕೊಂಬಂದೆ? ಏನು ಬೇಕಾಗಿತ್ತು ಏನು ಹೇಳಬೇಕಿತ್ತು ಅದನ್ನ ಹೇಳಿ ಸಾಕು. ಲೇ ಶಾರದಾ ನೀನು ಏನೇ ಮಾಡ್ತಾ ಇದೀಯಾ? ಗೌಡ್ರು ಯಾಕೆ ನಿಮ್ಮನೆ ಗೌರೇ? ಅಯ್ಯೋ ಯಾಕವ್ರೆ ಅಂತ ಹೇಳಿದ್ರೆ ಇದು ಅವ್ರದ್ದೇನೆನಿಯ ಮನೆ ಕೊಟ್ಟಿದ್ರು ಅವರೇನೇನಿಯ ಇರ್ರಿ ಅಂತ ಹೇಳ್ಬಿಟ್ಟು. ಅದು ನನ್ನ ಗಂಡಂಗೂ ಗೊತ್ತು. ನನ್ನ ಗಂಡ ಇಬ್ರು ಈ ಮನೆಗೆ ಬಂದಿದ್ದು. ಮನೆ ಏನೋ ಒಂಚೂರು ಸೋರೋದು ಅದಕ್ಕೆ ನೀವು ಒಂಚೂರು ಸೋರ್ತೈತೆ ಮನೆಯೆಲ್ಲನೂ ಹೊಸಿ ನೋಡ್ಕೊಂಡು ಹೋಗಿ ಅಂತ ಹೇಳಿದೆ. ಅದಕ್ಕೆ ಬಂದು ಎಲ್ಲ ನೋಡ್ಕೊಂಡು ಸರಿ ಬಿಡು ನಾನು ನೋಡ್ಕೊತೀನಿ ನಾನು ಕ್ಲೀನ್ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು. ಯಾಕೆ ಅದನ್ನ ನೋಡಕ್ಕೂ ಬರಂಗಿಲ್ವೇನು? ಜನಗಳಂತೂ ಏನು ಬೇಕಾದ್ರೂ ಅರ್ಥ ಮಾಡ್ಕೊಬಿಡ್ತಾರಪ್ಪ. ಹಿಂಗಂತೂ ಇದು ಬಿಟ್ರೆ ಈಗ ಬಂದಿದ್ದಾಯ್ತು. ನನ್ನ ಗಂಡ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾಯ್ತು ತಾನೇ. ತಾವು ಇಲ್ಲಿಂದ ಹೋಗ್ಬಿಟ್ರೆ ನಮಗೂ ಒಳ್ಳೇದು ನಿಮಗೂ ಒಳ್ಳೇದು. ಇದು ಯಾಕೆ ಸುಮ್ಕೆ ಬಂದಿಲ್ಲಿ ನಿಂತ್ಕೊಂಡು ನಮ್ಮ ಮನೆ ಮುಂದೆ ಇದು ಮಾಡ್ತೀರಾ? ಏನೇ ಪೊದ್ದಿ ನನಗೂ ನಿನಗೂ ಆಗಲ್ಲ ಅಂತ ಗೊತ್ತಿದ್ರು ಏನಕ್ಕೆ ಸುಮ್ಕೆ ಕಡ್ಡಿ ಅಲ್ಲಾಡ್ಸ್ಕೊಂಡು ನಮ್ಮ ಮನೆ ಮುಂದಕ್ಕೆ ಬರ್ತೀಯ ನೀನಂತೂ? ಲೇ ಶಾರದಿ ಸಾಕು ಸುಮ್ಮನಿರು. ಏನು ನಡೀತೈತೆ ಏನು ಆಯ್ತೈತೆ ಏನು ಬಿಡ್ತೈತೆ ಅಂತ ಹೇಳ್ಬಿಟ್ಟು ನನಗೂ ಸಂದಾಗ ಬಂತು. ನಾನೇನಿಲ್ಲಿ ಅಮಾಯಕಿ ಅಲ್ಲ. ಇಲ್ಲಿ ಯಾರು ಅಮಾಯಕರು ಇಲ್ಲ. ಎಲ್ಲರೂ ನಂಬಿಸ್ಬಿಟ್ಟು ನೀನು ಇದು ಮಾಡೋಕ್ಕೆ ಏನು ನಡೀತೈತೆ ಏನು ಬಿಡ್ತೈತೆ ಅಂತ ಹೇಳ್ಬಿಟ್ಟು ನಮಗೂ ಸಂದಾಗ ಗೊತ್ತು. ಲೇ ಹೇಳ್ತಾ ಇದ್ದೀನಿ ಕೇಳೆ, ನೀನು ಮಾಡ್ತಿರೋದು ಶಾನೆ ತಪ್ಪೈತೆ ಕಣ್ಲೆ. ದೇವ್ರನೇ ಶಾನೆ ತಪ್ಪೈತೆ. ನೀನು ಹಿಂಗೆ ಮಾಡ್ತಿರೋದೇನಿಯ ತಪ್ಪು. ಲೇ ಆ ಸಾವುಕಾರ ಜೊತೆ ಏನೇ ಮಾಡ್ತಾ ಇದೀಯಾ? ಸುಮ್ಕೆನೆನಿಯ ನಿನಗಂತೂ ಮಾನ ಮರುವುದಿಲ್ಲ ಬಿಡು. ಲೇ ಶಾರದಾ ನಿನಗೆ ಇನ್ನೂ ಸಾವುಕಾರ ಕತೆ ಗೊತ್ತಿಲ್ಲ. ನಿಂಗೆ ಇನ್ನೂ ಏನೋ ನಮ್ಮ ಮನೆ ನೆಂಟ್ರಲ್ವಾ ಅಂತ ಹೇಳ್ಬಿಟ್ಟು ನಿನ್ಗೆ ಹೇಳ್ತಾ ಇದ್ದೀನಿ. ನಮ್ಮೊಳೆ ಅಲ್ವಾ ಅಂತ ಹೇಳ್ಬಿಟ್ಟು. ಅದು ಸಾವುಕಾರ ಮೊದಲೇನಿಯ ಸರಿ ಇಲ್ಲ. ಸುಮ್ಮನೆ ಅವನ ಜೊತೆ ಎಲ್ಲ ಹೋಗಕ್ಕೆ ಹೋಗ್ಬೇಡ. ಸುಮ್ಮನೆ ಬಾವಂಗೆಲ್ಲ ಗೊತ್ತಾದ್ರೆ ನೀನು ಸಂಸಾರ ನೆನೆಯ ಹಾಳಾಗೋಯ್ತದೆ. ನನ್ನ ಮಾತು ಕೇಳು. ಸುಮ್ಮನೆ ಹಿಂದೆ ಎಲ್ಲ ತಿರ್ಗೋದು ಬಿಟ್ಬಿಡು. ನಾನು ಈ ವಿಚಾರನ ದೇವ್ರನ್ನ ಯಾರಿಗೂ ಹೇಳಕ್ಕೆ ಹೋಗಿಲ್ಲ. ನೀನೇ ಅರ್ಥ ಮಾಡ್ಕೊಂಡು ನೀನೇ ಇದು ಮಾಡ್ಕೊಂಡು ದೂರ ಇಟ್ಬಿಡು. ಇದೆಲ್ಲ ಸಂದಕ್ಕಿರಲ್ಲ ಕಣೆ. ನೋಡಕ್ಕೆ 2 ದಿನ ಸಂದ ಅಷ್ಟೇ. ನೀನಿಯಾ ಏನೇ ಬಗೊಳ್ತಿದ್ಯಾ? ಏನು ಬಗೊಳ್ತಿದ್ಯಾ? ಹಂಗಂದ್ರೆ ಏನರ್ಥ? ನಾನು ಸಾವುಕಾರನ ಮಡಿಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಇಬ್ರು ಸೇರ್ಕೊಂಡು. ಅಯ್ಯೋ 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 ನೋಡ್ ಬರ್ರಪ್ಪ, ನಾನು ಸಾವುಕಾರನ ಮಡಿಕೊಂಡಿದ್ದೀನೋ ಅನ್ನಂಗೆ ಏನು ಬಂದ್ಬಿಟ್ಟು ಎಲ್ಲ ನನ್ನ ಹತ್ರ ನೀನು ಹೇಳ್ತಾವಳೆ. ನಾನು ಯಾರ್ತಾಗೂ ಮಾತಾಡಂಗಿಲ್ಲ, ಕುಂತ್ಕೊಳಂಗಿಲ್ಲ, ನಿಂತ್ಕೊಳಂಗಿಲ್ಲ. ನಿನ್ನ ಆರ್ನಿ ಗಂಡನ ಜೊತೆ ಎಲ್ಲ ಓಡಾಡ್ಬೋದು. ಸಿಕ್ಕಿದ್ದವ್ರ ಗಂಡಗಳ ಜೊತೆ ಎಲ್ಲ ಮಾತಾಡ್ಬೋದು. ಸರೋಜಿ ಗಂಡನ ಜೊತೆ ಮಾತಾಡ್ತೀಯಾ, ಪರಕುನ್ ಗಂಡನ ಜೊತೆ ಮಾತಾಡ್ತೀಯಾ, ಜಯಕ್ಕುನ್ ಗಂಡನ ಜೊತೆ ಮಾತಾಡ್ತೀಯಾ, ಎಲ್ಲರೂ ಗಂಡನ ಜೊತೆ ಗಂಟೆ ಕುತ್ಕೊಂಡು ಮಾತಾಡ್ತೀಯಾ. ಆದ್ರೆ ನೀನ್ ಮಾತ್ರ ಸಾಚ. ಆದ್ರೆ ನಾನು ಸಾವುಕಾರ ಜೊತೆ 2 ನಿಮಿಷ ಮಾತಾಡಿದ ತಕ್ಷಣ ನಿನಗಂತೂ ಉರತ್ಕೊಬಿಡ್ತದಲ್ವಾ? ಅಯ್ಯೋ 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 ನನ್ನ ಬಗ್ಗೆ ಹಿಂಗೆಲ್ಲ ತಿಳ್ಕೊಂಡು ತೆಪ್ಸಾರಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರೇನೆ. ಸಾಕು ನಿಮ್ಗೆಲ್ಲನೂ ನಾನು ಬೆಳಿತಿರೋದು ನೋಡ್ಬಿಟ್ಟು ಸಹಿಸಕ್ಕಾಯ್ತಿಲ್ಲ. ಹೊಟ್ಟೆ ಎಲ್ಲ ಉರಿತಾ ಆಯ್ತು ನಿಮ್ಗಂತೂ. ಅದಕ್ಕೆ ನನ್ನ ಬಗ್ಗೆ ಏನೇನೋ ಪ್ರಚಾರ ಮಾಡ್ಕೊಂಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ತಾ ಇದ್ದೀರಾ. ಎಲ್ಲನೂ ಮನೆ ಸೋರ್ತೈತೆ ಅದನ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಸಾವುಕಾರರು ಬಂದರೆ ನನಗೂ ಸಾವುಕಾರ್ಗೆ ನೀ ಕೊಟ್ಬಿಟ್ಟು ಒಳ್ಳೇದಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಿರೇನೆ. ಅಲ್ಲ ಕಣ್ಲೆ, ಬೆಂಕಿ ದಗ 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 ಅಂತ ಉರಿತೈತೆ. ಇದು ಯಾವ ಸೀಮೆ ಕಣ್ಲೆ? ಮಳೆಯಲ್ಲಿಂದನೇ ಬತ್ತಾಯಿ ಸೋರಕ್ಕೆ. ಇನ್ನೇನು ಭರಣಿ ಮಳೆ ಶುರುವಾಯ್ತಲ್ಲ ಅದಕ್ಕೆ ನೀ ತಿರುಗಿ ಮತ್ತೆ ಮಳೆ ಬಂದಾಗೆಲ್ಲ ಸೋರೈತದ ಮನೆ ಅಂತ ಹೇಳ್ಬಿಟ್ಟು ನಾನೇ ನೀ ಸುರು ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೀನಿ. ಏನು ನನ್ನ ಬಗ್ಗೆ ಎಲ್ಲ ಏನು ಇದು ಮಾಡ್ಕೊಂಬಿಟ್ಟು ಕೆಟ್ಟದಾಗ ಹೇಳ್ಕೊಂಬರ್ಬೇಕು ಅಂತ ಅನ್ಕೊಬಿಟ್ಟಿದ್ದೀರಾ. ನೀವೇನು ಹೇಳ್ಕೊಂಬಂದ್ರು ನನಗೇನು ಬೇಜಾರಿಲ್ಲ. ನನ್ನ ಬೆಳೆಯೋದು ನೋಡಿ ನಿಮ್ಮ ಕೈ ಸಹಿಸಕ್ಕಾಯ್ತಿಲ್ಲ ಅಷ್ಟೇ. ನಾನು ನನ್ನ ಗಂಡ ಇಬ್ಬರು ಹಗಲು ರಾತ್ರಿ ಕಷ್ಟಪಟ್ಟು ಬೆವರು ಸುರಿಸ್ಬಿಟ್ಟು ದುಡಿತಾ ಇದ್ದೀವಿ. ನಿಮ್ಮಂಗೆ ಕುತ್ಕೊಂಡು ಕಂಡರ ಮನೆ ವಿಚಾರ ಕುತ್ಕೊಂಡು ಮಾತಾಡ್ತಾ ಇಲ್ಲ ನಾವು. ಅಮ್ಮ ತಾಯಿ ಸರಿ ಬಿಡೆ, ಹೇಳೋದು ಅಂತ ಹೇಳಿದ್ವು ಅಷ್ಟೇನಿಯಾ. ಆ ಸಾವುಕಾರ ಏನು ಅಂತ ನಿನಗೆ ಗೊತ್ತಿಲ್ಲ. ಇನ್ನೂ ಆ ನನ್ನ ಮಗ ಎಂಜಲ ಕೈಯ ಕಾಗೇನೂ ಓಡ್ಸೋಕ್ಕಿಲ್ಲ ಅಂತಾದ್ರಾಗ ನಿನಗೆಲ್ಲನೂ ಇಷ್ಟೆಲ್ಲ ಇದು ಮಾಡಿ ಇಷ್ಟೆಲ್ಲ ಕೊಡ್ತಾವನೆ ಅಂದರೆ ಯೋಚನೆ ಮಾಡು. ಏನೋ ದೊಡ್ಡದಾಗ ಪಿಲಾನ್ ಮಾಡ್ಕೊಂಡೇನಿ ಇಷ್ಟೆಲ್ಲ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಏನೋ ನಿಂಗೆ ಒಳ್ಳೇದಾಯ್ತದೆ ಬುದ್ಧಿ ಹೇಳೋಣ ಅಂತ ಹೇಳಿದ್ವಿ ಅಷ್ಟೇನಿ. ಅಷ್ಟು ಬಿಟ್ಬಿಟ್ಟು ನೀನು ಬಾಯಿ ಬಡ್ಕೊಂಡು ಓಡಾಡೋ ಅಂತ ಅವಶ್ಯಕತೆ ಏನೂ ಇಲ್ಲ. ಅಯ್ಯ ನಿನಗೆ ಗೊತ್ತಾವನಿ ಎಂಡ್ರು ಊರು ಬಜಾರಿ ಏನೋ ಒಂಚೂರು ವಿಷಯ ಗೊತ್ತಾಯ್ತು ಜುಟ್ಟು ಹಿಡ್ಕೊಂಡು ಬಾರ್ಸಾಕ್ತಾಳೆ. ಅವಳು ಊರು ಬಜಾರ ಇದ್ರೆ ನನಗೇನಾಗಬೇಕು? ಅವಳನ್ನ ಕಟ್ಕೊಂಡು ನನಗೇನಾಗಬೇಕು? ಅವಳಿಗೂ ನನಗೂ ಏನಾಯ್ತಿದು? ನಾನೇನು ಮಾಡಿದ್ದೀನಿ? ಅವಳು ಊರು ಬಜಾರಿ ಅಲ್ಲ ನನಗೇನಂತೆ? ಏನೋ ಶಾರದಾ ನಿನ್ನ ಮನ್ಸಿಗೆ ಹೆಂಗೆ ಅನ್ಸಿದ್ರೆ ಹಂಗೆ ಮಾಡು. ಹೇಳ್ಬೇಕು ಅನ್ನಿಸ್ತು ಹೇಳಿದ್ವಿ ಅಷ್ಟೇ. ನೀನಿಯ ಅಷ್ಟು ಬಿಟ್ರೆ ಇನ್ನೇನು ಮಾಡ್ತಿಲ್ಲ. ಅರೆ ಒಂದು ಗೆಪ್ತಿ ಇಟ್ಕ. ನಮ್ಮ ಬಾವ ಆ ಮಮತನ್ ಬಿಟ್ಬಿಟ್ಟು ನೀನೇ ಎಂಟಿ ನೀನೇ ಬೇಕು ಅಂತ ಹೇಳ್ಬಿಟ್ಟು ಇಡೀ ಮನೆಯವ್ರನ್ನೆಲ್ಲನೂ ಆಪೋಸಿಟ್ ಮಾಡ್ಕೊಂಡು ನೀನೇ ಬೇಕು ಅಂತ ನೀನು ಹಿಂದೆ ಬಂದೈತಲ್ಲ.
ನೀನು ಹಿಂದೆ ಬಂದಿದ್ದಕ್ಕಾದ್ರೂ ಮೋಸ ಮಾಡಿದಂಗೆ ಕರೆಕ್ಟಾಗಿರು. ನಮ್ಮ ಬಾವ ನಿನ್ನ ಆಸೆನ ಪೂರೈಸಬೇಕು, ನೀನು ಸಾವುಕಾತಿ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲೋ ಅಷ್ಟು ದೂರ ಬೆಂಗಳೂರಾಗ ಯಾವುದೋ 50,000 ರೂಪಾಯಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ. ಅವ್ರ ಕಷ್ಟ ನೋಸಿ ಅರ್ಥ ಮಾಡ್ಕ. ಜೀವನದಾಗ ದುಡ್ಡೇ ಅಲ್ಲ ಮುಖ್ಯ. ಇವತ್ತು ಬರ್ತದೆ ನಾಳೆಗೆ ಹೋಯ್ತದೆ. ಇವತ್ತು ನಿನ್ನ ಹತ್ರ ಇಷ್ಟು ಇರ್ಬೋದೇನೋ, ನಾಳೆಗೆ ಇಷ್ಟು ಇರಕ್ಕಿಲ್ಲ. ನಿನಗೇನೋ ಹೇಳ್ಬೇಕು ಅನ್ನಿಸ್ತು ಹೇಳಿದೀವಿ. ಇದ್ರ ಮ್ಯಾಲೆ ನಿನ್ನಿಷ್ಟ. ನೀನಿಲ್ಲ ನಾನು ಹೋಗಿ ಅಲ್ಲಿ ಕೆರೆ ಐತಮ್ಮ ಬೀಳ್ತೀಯ ನೋಡ್ಬಿಟ್ಟು ಕೆರೆಗೆ ಬೀಳ್ತೀನಿ ಅಂತಂದ್ರೆ ಏನು ನನಗೇನಾಗಬೇಕಾಗಿಲ್ಲ. ನಿನ್ ಥರ ಜಗಳಾಡಿದವ್ರು, ನಿನ್ ಥರ ಜಗಳಾಡಿದವ್ರು ಯಾರು ಬಂದ್ಬಿಟ್ಟು ಇಷ್ಟೆಲ್ಲ ಬುದ್ಧಿವಾದ ಬಂದ್ಬಿಟ್ಟು ಯಾರು ಹೇಳಕ್ಕಿಲ್ಲ. ಆದ್ರೂ ನಾನು ಒಳ್ಳೆ ಮನ್ಸಿಗೆ ಬಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನೀನಿಯ ತಿಳ್ಕಂತೀಯ ತಿಳ್ಕೊಳಕ್ಕಿಲ್ವಾ ಬಿಟ್ಬಿಡು ಅಷ್ಟೇ. ನೀನಿಯ ಲೇ ಬಾರೆ ಹೋಗೋಣ. ಸುಮ್ಕೇನಿಯ ಕಿವುಡನ್ ಮುಂದೆ ಕಿನ್ರಿ ಬರಸ್ದಂಗ ಆಯ್ತಾ ಸುಮ್ಕೇನಿಯ. ನಮ್ಗೆ ಯಾಕೆ ಅದೇನು ಅಂತಾರಲ್ಲ, ನಾವು ಮಾಡಿದ್ದೇ ಸರಿ, ಏನು ಅದನ್ನೂ ಅವಳು ಮಾಡಿದ್ದೇ ಸರಿ, ನಾವೇ ಕೆಟ್ಟರು ನಾವೇ ತಪ್ಪಿತಸ್ರು ಅನ್ನಂಗೆ ನಮ್ಮ ಮೇಲೆ ಎಲ್ಲ ತಪ್ಪಿ ನಿದಾಕ್ಸ್ಬಿಟ್ಟು ಸುಮ್ಮನೆ ನಮ್ಮನ್ನೇನಿಯ ಇದು ಮಾಡ್ತಾವಳೆ. ನಮ್ಗೆ ಯಾಕೆ ಬೇಕು ಕಂಡರ್ ಮನೆ ವಿಷಯ? ಬಿದ್ರೆ ಅವಳು ಹಾಳಾಗೋಯ್ತಾಳೆ. ಹಾಳಾಗನ ಹೋಗ್ಲಿ ಹೆಂಗನ ಹೋಗ್ಲಿ, ನಮ್ಗೆ ಯಾಕೆ ಬೇಕು? ನಡಿ ಸರಜಿ ಸುಮ್ಕೇನಿಯ ಹೋಗೋಣ. ನಮ್ಮ ನೆಂಟ್ರು ಕಣೆ ಅಂತ ಕರ್ಕೊಂಬಂದೆ. ನೋಡಮ್ಮ ನಿಮ್ಮ ನೆಂಟ್ರು ನೋಡ್ಬಿಟ್ಟು ನೀನೇ ಅದು ಏನು ಹೇಳ್ಬೇಕು ಹೊಸಿ ಬುದ್ಧಿಯ ಹೇಳ್ಬಿಟ್ಟು ಬಾವ ನಮ್ಮ ಕೈಲಿ ಆಗಕ್ಕಿಲ್ಲ ಕಣವ, ನಾವಿಂತ ಬಾಳೆಂದು ಬಾಳಿಲ್ಲ, ನಮ್ಮ ಕೈಲಿ ಆಗೋದು ಇಲ್ಲ. ನೆಂಟ್ರು ಅಂದಲ್ಲ, ನೆಂಟ್ರಿಗೆ ಅದೆಷ್ಟು ಬೇಕೋ ಹೇಳಿ ನಿನ್ನ ನೆಂಟ್ರಿಗೆ ಉಪಚಾರ ಮಾಡಿ ಎಲ್ಲ ಮಾಡ್ಬಿಟ್ಟು ಬಾ, ನಾನು ಮನೆಗೆ ಹೋಯ್ತೀನಿ. ನನಗೂ ಮನೆಯಾಗೆ ಶಾನೆ ಕೆಲಸ ಐತೆ. ಇನ್ನು ಅಡುಗೆ ಬೇರೆ ಮಾಡಿಲ್ಲ. ಅಡುಗೆ ಮಾಡಲಿ ಯಾರ ನನ್ನ ಗಂಡ ಮೇಟ್ನಾಗ ಹೊಡಿತಾನೆ. ಹೋಗಿ ಅಡುಗೆ ಮಾಡಬೇಕು. ನೀನು ಹೆಂಗಾರ ಮಾಡ್ಕೊಂಡು ಬುದ್ಧಿ ಹೇಳ್ಕೊಂಡು ಬಾ ಅಷ್ಟೇ. ನೋಡೆ ಅದೇನೋ ಅಂತನಲ್ಲ, ಕಟ್ಕೊಂಡನ್ ಕೊನೆ ತನಕ ಇಟ್ಕೊಂಡನ್ ಇರೋ ತನಕ ಅಷ್ಟೇ. ಇದ್ರ ಮೇಲೆ ನಿನ್ನಿಷ್ಟ, ನಿನ್ನ ಕರ್ಮ. ನಾನೇಂತೂ ಏನು ಹೇಳಕ್ ಬರಲ್ಲ. ಏನೋ ಅಪ್ಪ ಅಮ್ಮ ಇಲ್ದಿರ ಮಗಳು ಏನು ಒಳ್ಳೇದು ಕೆಟ್ಟದು ಏನು ಅಂತ ತಿಳ್ಕೊಂಡು ಬೆಳೆದಿಲ್ಲ. ಆ ಸಾವುಕಾರ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಿನಗೆ ಹೇಳಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ, ಬಿಟ್ರೆ ನೀನೇನಕ್ಕೂ ಬಂದಿಲ್ಲ. ಅವನ ಹೆಂಡತಿ ಏನಾರ ಬಂದ್ಲು ಮನೆಗೆ ಅಂತಂದ್ರೆ ನೀನು ಬಾಳು 3 ಕಾಸಿಗೆ ಬೆಲೆ ಇಲ್ದಿದಂಗೆ ಆಯ್ತದೆ. ಆಮೇಲೆ ನೀನು ಬೆಲೆ ಕೊಡ್ತಾನೆ ಅಂತ ಅನ್ಕೊಂಡು ಅವನು ಇರೋದಕ್ಕೆಲ್ಲ ನಾಮ ಹಾಕಿ ಕೈಗೊಂದು ದೊಡ್ಡ ಚಿಪ್ ಕೊಟ್ಬಿಟ್ಟು ಒಯ್ತಿರ್ತಾನೆ ಅಷ್ಟೇ. ನೀನಿಯ ಹೋಗಿ ನಿನಗೆ ಹೇಳಕ್ ಬಂದ್ವಲ್ಲ ಬುದ್ಧಿ. ನಾನು ಪುದ್ದಿ ಚೊಪ್ಪಲಿ ತಗೊಂಡು ನೋಡ್ಕೋಬೇಕು. ಪುದ್ದಿ ಸರಿಯಾಗಿ ಹೇಳಿದ್ದು ಬ್ಯಾಡ ಕಣೆ. ಅದೇನೋ ಬುದ್ಧಿವಂತರಿಗೆ ಅವಶ್ಯಕತೆ ಇರಲ್ಲ, ದಡ್ರಿಗೆ ಹೇಳಿದ್ರು ಅರ್ಥ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಂದು ಅವಳು ಮತ್ತೆ ಕೇಳಬೇಕಿತ್ತು. ನಿನಗೆ ಹೇಳಕ್ ಬಂದಲ್ಲ, ನನಗೆ ಬುದ್ಧಿ ಇಲ್ಲ, ಹೆಂಗನ ಮಾಡ್ಕೊಳವ. ಇವರೆಲ್ಲ ಏನು ನಾನು ಬೆಳೀತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊಟ್ಟೆ ಊರಿಗೆ ಏನಾದರೂ ಇವ್ರಿಗೆ ಅನ್ನಿಸ್ತಾ ಇತ್ತಾ? ಓಹೋ ನಾನು ಸಾವುಕಾರನ್ನ ಬಿಟ್ಬಿಟ್ರೆ ನಾನು ಇವ್ರ ಥರನೇ ಬೀದಿನಾಗಿರ್ತೀನಿ, ಇವ್ರ ಥರನೇ ನಾನು ಸ್ಲಮ್ ಹಂಗೆ ಬದುಕ್ತೀನಿ ಅಂತ ಹೇಳ್ಬಿಟ್ಟು ಇವ್ರ ಆಸೆ ಅನ್ನಿಸ್ತದೆ. ಇವ್ರ ಆಸೆಗೆಲ್ಲ ಅಂದರೆ ಉಪ್ಕಲ್ಲಾಕೋರು ಯಾರು? ಫ್ಯಾಕ್ಟ್ರಿ ಓನರ್ ನಾನು. ಫ್ಯಾಕ್ಟ್ರಿಗೆ ಇವ್ರಿಗೆಲ್ಲ ಓಪನ್ ಆದ ಕರಿತೀನಲ್ಲ, ಅವಾಗ ಉರ್ಕೊಂಡು ಸಾಯ್ಲಿ ಬಿಡು. ಇವಾಗ ಇವ್ರಿಗೆ ಹೆಂಗೆ ಬೆಳೆಯೋದು ಅಂತ ನಿನಗೆ ಗೊತ್ತಿಲ್ಲ ಇವಕ್ಕೆ. ಸಾವುಕಾರು ನನಗೆ ಯಾಕೆ ಮೋಸ ಮಾಡ್ತಾರೆ? ನಾನು ಅಂದ್ರೇ ಅವ್ರಿಗಿಷ್ಟ. ಹೆಂಡ್ತಿನ ಇನ್ನು ಸ್ವಲ್ಪ ದಿನ ಹೆಂಡ್ತಿನೇ ಬಿಟ್ಬಿಡ್ತಾರೆ. ಇನ್ನು ಏನು ಮಾಡಬೇಕು? ಅವಳಿಗೆ ಎದ್ರುಕೊಂಡು ನಾನು. ಶಾರದಾ ಅವ್ರು ಬಂದಿದ್ರಲ್ಲ ಪೊದ್ದುನೇ ಸರಜಿ, ಏನಾರ ಕೇಳಿದ್ರ? ನಿನ್ನ ಬಗ್ಗೆ ಏನಾರ ಕೇಳಿದ್ರ? ಅಯ್ಯೋ ಇಲ್ಲ ಸಾವುಕಾರೆ, ಏನು ಕೇಳಲಿಲ್ಲ. ಅದು ನನ್ನ ಗಂಡನ ಹುಡಿಕೊಂಡ್ ಬಂದಿದ್ರು. ಏನೋ ನನ್ನ ಗಂಡನ ಹತ್ರ ಕೆಲಸ ಇತ್ತಂತೆ, ಅದಕ್ಕೆ ನನ್ನ ಗಂಡನ ಹುಡಿಕೊಂಡ್ ಬಂದಿದ್ರು. ನನ್ನ ಗಂಡ ಇಲ್ಲ ಅಂತ ಹೇಳ್ದೆ. ಮತ್ತು ಸಾವುಕಾರ ಯಾಕೆ ಇಲ್ಲವ್ರೆ ಏನು ಮಾಡ್ತಾವ್ರೆ ಅಂತ ಕೇಳಿದ್ರು. ಅದಕ್ಕೆ ಮಳೆ ಸೋರ್ತದೆ ಅಂತ ಹೇಳ್ಬಿಟ್ಟು ನಾನೇ ಮನೇನ ಉಸಿ ರೆಡಿ ಮಾಡಿಸಿ ಅಂತ ತೋರ್ಸಕ್ಕೆ ಅಂತ ಕರ್ಕೊಂಡು ಬಂದಿದ್ದೆ ಅಷ್ಟೇನಿಯಾ ಅಂತ ಹೇಳ್ದೆ. ಅಷ್ಟೇನಿಯಾ ಹೌದಾ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರು. ಬೇರೆ ಇನ್ನೇನು ಇಲ್ಲ ಸಾವುಕಾರ, ಏನು ಹೇಳಲಿಲ್ಲ ಅಷ್ಟೇನೇನೆ. ಅಪ್ಪ ಸದ್ಯ ಆ ಪೊದ್ದಿ ಹತ್ರ ಹುಷಾರಾಗಿರು. ತಲೆಗೆಲ್ಲ ಏನೇನೋ ತುಂಬಿಟ್ಟು ಆಮೇಕಿನ ಸುಮ್ಮನೆ ತಲೆ ಕೆಡಿಸ್ಬಿಡ್ತಾಳೆ. ಅವಳಿಂದ ಸ್ವಲ್ಪ ದೂರನೇನಿಯ ಇರು, ಸರಿನಾ? ಸುಮ್ಕೇನಿ ಅದು ಇದು ಅಂತ ಮಾಡಕ್ಕೆ ಹೋಗ್ಬಿಡ್ತಾಳೆ. ಯಾಕೆ ಬೇಕು ಅವಳದು ಬಿಟ್ಬಿಟ್ಟು ಬರೀ ಕಂಡರ್ ಸಂಸಾರದಾಗ ಬಂದ್ಬಿಟ್ಟು ಕೊಡ್ಡಿ ಅಲ್ಲಾಡ್ಸೋದೇನಿಯ ಕೆಲಸ. ನಡಿ ಒಂದ್ಕಿತ ಫ್ಯಾಕ್ಟ್ರಿ ಏನಾಗೈತೆ ಕಟ್ತಾವ್ರಲ್ಲ, ಹೋಗ್ಬಿಟ್ಟು ಒಂದ್ಕಿತ ನೋಡ್ಕೊಂಬಿಟ್ಟು ಬರೋಣ. ಸುಮ್ಮನೆ ಕೆಲಸದವ್ರು ಅದು ಏನು ಮಾಡ್ತಾವ್ರೋ ಏನು ಬಿಡ್ತಾವ್ರೋ ನನಗಂತೂ ಗೊತ್ತಿಲ್ಲ. ಒಂದ್ಕಿತ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರೋಣ ಬಾ. ನಡೀರಿ ಸಾವುಕಾರೆ ಹೋಗೋಣ. ಸರಿ ಬಾ, ಬೇಗ ಬಾಕ್ಲಾಕೊಂಬಿಟ್ಟು ಬಾ, ನಾನು ಅಲ್ಲಿ ಕಾರ ಕುಂತ್ಕೊಂಡಿರ್ತೀನಿ. ಈ ಸಾವುಕಾರಿಗೆ ಹೇಳೋದು ಇವ ಮೊದಲೇ ಎದ್ರಕಂತಾನೆ. ಯಾಕೆ ಬೇಕು? ಏನು ಹೇಳ್ದೆ ಇರೋದೇ ನೀವು ಒಳ್ಳೇದು.